ನಮಸ್ತೆ ಫ್ರೆಂಡ್ಸ್, ಇದು ಸ್ಪ್ರೇ ಗನ್ ನೋಡಿ. ಮುಂದೆ ವಾಲ್ ಇದೆ. ಇದು ಸ್ಪ್ರೇಯರ್ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು. ಓಪನ್ ಮಾಡಿ ನೋಡೋಣ ಏನಿದೆ ಒಳಗಡೆ. ಒಳಗಡೆ ಒಂದು ವೈಸರ್ ಥರ ಸ್ಪ್ರೇ ಮಾಡೋಕ್ಕೆ ಇದು ಅಮೆಜಾನಲ್ಲಿ ತೊಗೊಂಡಿರೋದು. ಇದಕ್ಕೊಂದು ಪೈಪ್ ಬರುತ್ತೆ ಚಿಕ್ಕದಾಗಿ. ಇದನ್ನು ಓಪನ್ ಮಾಡಿ ನೋಡೋಣ ಇವಾಗ. ವೈಸರ್ ಹಾಕಿ ಒಳಗಡೆ ಒಳ್ಳೆ ಕ್ವಾಲಿಟಿ ಇದೆ, ಪ್ಲಾಸ್ಟಿಕ್ ಇಲ್ಲ, ವೈಸರ್ ಇದೆ. ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ. ಚಿಕ್ಕ ರಾಡು ಅದು ಕ್ವಾಲಿಟಿ ಇದೆ. ಈಗ ಹೇಗೆ ಕೆಲಸ ಮಾಡುತ್ತೆ ಅಂತ ಟೆಸ್ಟ್ ಮಾಡೋಣ ಇವಾಗ. ಒಂದು ಬಾಟ್ಲು ಅರ್ಧ ಲೀಟ್ರಿಂದ ಅಥವಾ 1 ಲೀಟ್ರಿನ ಬಾಟ್ಲಿಗೆ ನೀರು ತುಂಬಿಕೊಂಡು ಪೈಪ್ ತೆಗೆದುಬಿಟ್ಟು ನಾವೀಗ ಅದನ್ನ ಬಾಟ್ಲಿಗೆ ಹಾಕ್ಕೊಳ್ಳೋಣ. ಹಿಂದ್ಗಡೆ ಪಂಪ್ ಇರುತ್ತೆ, ಅದನ್ನು ಪಂಪ್ ಮಾಡಬೇಕು. ಹೊರಗಡೆ ನೋಡೋಣ ಇದನ್ನ ಹೇಗೆ ಕೆಲಸ ಮಾಡುತ್ತೆ ಅಂತ. ಇವಾಗ ರೆಡಿಯಾಗಿದೆ. ನಾವು ಬಾಟ್ಲಿಗೆ ಹಾಕ್ಕೊಂಡು ಈಗ ಪಂಪ್ ಮಾಡ್ತಾ ಇದ್ದೀನಿ. ನೋಡೋಣ ನೀರು ಪ್ರೆಷರ್ ಯಾವ ಥರ ಇದೆ ಅಂತ. ನೀವು ಬಾಟ್ಲನ್ನು ಮೇಲ್ಗಡೆ ಮಾಡಿಕೊಂಡ್ರೆ ಒಳ್ಳೆ ಪ್ರೆಷರ್ ಚೆನ್ನಾಗಿ ಬರುತ್ತೆ. ಪದೇ ಪದೇ ಪಂಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡ್ತಾ ಇರ್ಬೋದು ನೀವು ಇವಾಗ. ಒಳ್ಳೆ ಪ್ರೆಷರ್ ಇದೆ. ನೀವು ಮನೆಯಲ್ಲಿ ಗಾರ್ಡನ್ನು, ಗಾಡಿ ತೊಳೆಯೋಕ್ಕೆ ಎಲ್ಲದಕ್ಕೂ ಬಳಸ್ಬೋದು ಇದನ್ನು. ಈ ಮುಂದ್ಗಡೆ ಸ್ವಲ್ಪ ನೀವು ಟೈಟು ಲೂಸ್ ಮಾಡ್ಕೊಂಡ್ರೆ ನಿಮಗೆ ಸ್ಪ್ರೇ ಅಗಲವಾಗಿ ಬರೋದು, ಸೀದಾ ಬರೋದು, ಆ ಥರ ಎಲ್ಲ ಆಗುತ್ತೆ. ಮನೆಯಲ್ಲಿ ಚಿಕ್ಕ ಗಾರ್ಡನ್ನು ಗಿಡಗಳಿಗೆ ಈ 500,000 ಕೊಟ್ಟು ತರೋದಕ್ಕಿಂತ ಇದು ಅಮೆಜಾನಲ್ಲಿ 250ಗೆ 2 ಬರುತ್ತೆ. ನೀವು ಔಷಧಿ ಸಿಂಪರಣೆನೂ ಮಾಡ್ಬೋದು. ಚಿಕ್ಕ ಚಿಕ್ಕ ಗಿಡಗಳಿಗೆ ಮನೆಯಲ್ಲಿ ಹಾಕ್ಕೊಂಡಿರ್ತಿರಲ್ಲ, ಅವಕ್ಕೆಲ್ಲ ಗಾರ್ಡನ್ನಿಗೆ. ಚಿಕ್ಕದಾಗಿ ಗಾರ್ಡನ್ ನೀವು 2 ಲೀಟ್ರು 1 ಲೀಟ್ರು ನಿಮಗೆ ಯಾವ ಅಳತೆ ಬೇಕೋ ಅದನ್ನ ಈ ಸ್ಪ್ರೇ ಗನ್ನಿಗೆ ಹಾಕ್ಕೋಬೋದು. ಈ ಹೂವಿನ ಗಿಡಕ್ಕೆ ಸ್ಪ್ರೇ ಮಾಡಿ ನೋಡೋಣ ಇವಾಗ. ಔಷಧಿ ಸಿಂಪರಣೆ ಮಾಡ್ಬೋದು. ಮನೆಯಲ್ಲಿ ಪಾಟ್ಗಳಲ್ಲಿ ಬೆಳೆಸಿರುವ ಹೂವಿನ ಗಿಡಗಳಿಗೆ ಬಳಸ್ಬೋದು. ಚೆನ್ನಾಗಿದೆ. ಇದು ಅಮೆಜಾನಲ್ಲಿ ಸಿಗುತ್ತೆ. ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ, ಬೇಕಾದರೆ ತಗೊಳ್ಬೋದು. ಧನ್ಯವಾದಗಳು.